ದುಡ್ಡು ತಗೊಂಡು ಮನೆಗಳನ್ನು ಸ್ಯಾಂಕ್ಷನ್ ಮಾಡ್ತಿದ್ದೀರಿ ಅಂತ ಒಂದ್ ನಿಮಿಷ ಕೇಳಿ. ಅವ್ರು ಹೇಳಿದ್ರೆ ಜೊತೆಗೆ ನಮ್ಮ ರಿಪೋರ್ಟರ್ಸ್ಗಳು ಹೋದಾಗ ನಾನು ಹೇಳ್ತೀನಿ ಕೇಳಿ. ನಾನು ಲೆಟರ್ ಕೊಟ್ಟಿದ್ದೀನಿ, ಒಬ್ಬ ಪಂಚಾಯತ್ ಮೆಂಬರ್ ಲೆಟರ್ ಕೊಟ್ಟಿದ್ದಾನೆ. ಇಫ್ ಯು ಲುಕ್ ಎಟ್ ದ ಟೆಕ್ನಿಕಲಿ ಹೌ ಮನೆಗಳು ಹೆಂಗ್ ಸ್ಯಾಂಕ್ಷನ್ ಗೊತ್ತಿದೆ, ಪ್ರಶಾಂತ್ ನಾಥ್ ಅವ್ರಿಗೂ ಗೊತ್ತಿದೆ. ಬೇಸಿಕಲಿ MLA ಒಬ್ಬ MLA he will give the recommendation for the houses. ಟೆಕ್ನಿಕಾಲಿಟಿಗಳು ಗೊತ್ತು ಸರ್, ಒಂದು ನಿಮಿಷ ಕೇಳಿ ಸರ್. ನಾನು ಜಮೀರ್ ಅಹಮದ್ ಅವ್ರ ಜೊತೆಗೆ ಇದರ ಬಗ್ಗೆ ಒಂದು ನಿಮಿಷ ಕೇಳಿ, ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಿದೆ. ಅವ್ರು ಹೇಳಿದ್ರು, ಬ್ರದರ್ ಎಂಡ್ ಆಫ್ ದಿ ಡೇ ನನಗೆ MLAಗಳೇ ಶಿಫಾರಸ್ ಮಾಡಿದ್ರು ಸಹ ಪಂಚಾಯತಿ ಒಳಗಡೆ ಏನ್ ಡೇಟಾ ಇರುತ್ತೆ ಅದೇ ಡೇಟಾ ಮೂಲಕ ಕೊಡಬೇಕು. ಗ್ರಾಮ ಪಂಚಾಯತಿ ಸದಸ್ಯನೇನಿರ್ತಾನೋ ಅವನು ಸಹ ಶಿಫಾರಸ್ ಮಾಡಬೇಕು. ಅವ್ರ ಲೆಟರ್ ಇವ್ರ ಲೆಟರ್ ಇಬ್ರು ಲೆಟರ್ ಇಟ್ಕೊಂಡು ನಾನು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ದೀನಿ. ಮನೆಗಳು ಸ್ಯಾಂಕ್ಷನ್ ಮಾಡಬೇಕಾದ್ರೆ ಅವ್ರು ಬಹಳ ಮನೆಗಳನ್ನ ಕೇಳಿದ್ರು, ಅಷ್ಟು ಮನೆಗಳು ನಮ್ಮ ಹತ್ರ ಇಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ ತರದ ವಿಚಾರ ನಡೆದೋಗಿದೆ ಅನ್ನೋದು. ಇದನ್ನ ನಾನು ಹೇಳ್ತಿರೋದು ಜಮೀರ್ ಅಹಮದ್ ಅವರು ಮಂತ್ರಿಗಳು ಹೇಳಿದ್ದು. ಈಗ ನಾನು ಮತ್ತೆ ಇನ್ನೊಂದು ರಾಜು ಕಾಗೆ ಅವ್ರ ವಿಚಾರ ಬಿ ಆರ್ ಪಾಟೀಲ್ ಮುಗಿಸೋಣ. ಫಸ್ಟ್ ಹೇಳಿ, ಬಿ ಆರ್ ಪಾಟೀಲ್ ಒಂದು ಊರುಗಳ ಪಟ್ಟಿ ಹೇಳ್ತಾರೆ, ಇಂತಿಂತ ಊರಿಗೆ ಇಷ್ಟಿಷ್ಟು ಸ್ಯಾಂಕ್ಷನ್ ಮಾಡಿದ್ದೀರಿ ಅಂತ. ಆ ಊರುಗಳಿಗೆ ನಾವು ನಮ್ಮ ರಿಪೋರ್ಟರ್ನ ಕಳಿಸಿದ್ವಿ, ಏನಾಗಿದೆ ಅಂತ. ನಾವೇನು ಅನ್ಕೊಂಡ್ವಿ, ಒಂದು ರಹಸ್ಯ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಫಲಾನುಭವಿಗಳ ಹತ್ರ ಅಂತ. ಅದೇನು ಅವಶ್ಯಕತೆ ಬರಲಿಲ್ಲ. ಕ್ಯಾಮ್ರಾ ಹಿಡಿದ ತಕ್ಷಣ ಬಂದರು ಜನ. 25,000 ತಗೊಂಡಿದ್ದಾರೆ ಸರ್ ಒಬ್ಬೊಬ್ಬರ ಹತ್ರ, ನಮಗೇನು ಮನೆಗಳು ಬಂದಿಲ್ಲ. ಈಗ ಒಂದು ನಿಮಿಷ. ಇದನ್ನು ಅಡ್ಮಿನಿಸ್ಟ್ರೇಷನ್ನಿನ ಫ್ಲಾ ಅಲ್ಲ ಅಂತ ನೀವು ಅನ್ನೋದಾದರೆ ಕಂಗ್ರ್ಯಾಚುಲೇಷನ್ಸ್, ತಮ್ಮ ವಾದವನ್ನು ತಾವು ಮುಂದುವರಿಸಬಹುದು. ಸರ್, ಈಗ ನಾಳೆ ಬೆಳಗ್ಗೆ 9 ಗಂಟೆಗೆ ಇನ್ನೊಂದು ಜಿಲ್ಲೆ ಇನ್ನೊಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನೇ ಹೇಳ್ತಾನೆ ಮನೆಗಳನ್ನು ಹೆಂಗ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ ಅನ್ನೋದನ್ನ ಆತ ಹೇಳ್ತಾನೆ. ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ನೋಡ್ಬೋದು. ಸರಿ, ಮುಂದುವರಿಸಿ. ಈಗ ಅಜಿತ್, ಈಗ ಒಂದು ಮನೆಗೆ ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತಿದ್ಯಾ? 1,32,000 ರೂಪಾಯಿ ಕೊಡ್ತಾರೆ. 1,32,000 ರೂಪಾಯಿ ಡಿವೈಡೆಡ್ ಬೈ 4 ಕಂತು ಕೊಡ್ತಾರೆ. 4 ಕಂತು ಕೊಡಬೇಕಾದ್ರೂ ಸಹ ಆ 4 ಕಂತುಗಳ ಡೆವಲಪ್ಮೆಂಟ್ ಮೇಲೆ ಫಂಡ್ ರಿಲೀಸ್ ಮಾಡ್ತಾರೆ. ಜಸ್ಟ್ ಏನೋ ಒಂದು ಚೆಕ್ ಕೊಡೋದಿಲ್ಲ, ಆ ಪರ್ಟಿಕ್ಯುಲರ್ ಫೋಟೋನ ಅಂಟಿಸ್ಬಿಟ್ಟು. ಈಗ ನೀವು ನಿಮ್ಮ ಪ್ರಕಾರನೇ ನಿಮ್ಮ ವಾದವನ್ನೇ ಇಟ್ಕೊಂಡು ನಾನು ಹೋಗ್ತೀನಿ, 25,000 ರೂಪಾಯಿ ತಗೊಂಡಿದ್ದಾರೆ ನಿಮ್ಮ ಈ ಕ್ಯಾಮ್ರಾಮನ್ಗಳು ಹೋಗ್ಬಿಟ್ಟು ಮನೇಲಿ ಹಿಡಿದಿದ್ದಾರೆ ಅಂತ ಹೇಳ್ತಿರಲ್ಲ, 25,000 ರೂಪಾಯಿ ಅವನಿಗೆ ಬಂದೇ ಇಲ್ಲ. ಅವ್ನು 25,000 ರೂಪಾಯಿ ಹೆಂಗ್ ಕೊಡ್ತಾನ? ಅವನು ಬಂದಿಲ್ರಿ. ಅಲ್ಲ, ಅದನ್ನ ಹೇಳ್ತಾ ಇರೋದು. 1,35,000 ಡಿವೈಡೆಡ್ ಬೈ 4 ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಲೆಕ್ಕ ಹಾಕೊಳ್ಳಿ. ಅದ್ರೊಳಗಡೆ 25,000 ರೂಪಾಯಿ ನಿಮ್ ಕ್ಯಾಮ್ರಾಮನ್ ಹೇಳ್ತಾನಂದ್ರೆ ನಾನು ಹೆಂಗ್ ನಂಬ್ಲಿ ಅದನ್ನ? ಕ್ಯಾಮ್ರಾಮನ್ ಅಲ್ಲ, ಫಲಾನುಭವಿ. ಅದೇ ಫಲಾನುಭವಿಗಳು, ಸೋ ಕಾಲ್ಡ್ ಫಲಾನುಭವಿಗಳು ತಾವು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದಲ್ಲ ಸರ್, 1,32,000 ಡಿವೈಡೆಡ್ ಬೈ 4. ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್. 25,000 ರೂಪಾಯಿ ಅವ್ನು ಹೆಂಗ್ ಕೊಡ್ತಾನೆ ಹೇಳಿ? ಅವ್ನ ಮನೆಯಿಂದ ಕೊಡ್ತಾನೆ 25,000 ರೂಪಾಯಿ. ನೀವು ಸುಮ್ಮನೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರೆ ಚರ್ಚೆ ಮಾಡಿ. ನಾನು ಹೇಳ್ತಿರೋದು ಮನೆಗಳು ಕೊಟ್ಟಿಲ್ಲ ಅಂತ ಸರ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ನಾನು ಹೇಳ್ತಿರೋದು ನಾನಲ್ಲ, ನೀವು ಗವರ್ನೆನ್ಸ್ ನಾಳೆ ಬೆಳಿಗ್ಗೆ RT ಹಾಕಿ ಒಂದ್ ಮನೆಗೆ ಎಷ್ಟು ಕೊಡ್ತೀರಿ? 1,32,000 ರೂಪಾಯಿ ಕೊಡ್ತೀರಿ. 1,32,000 ರೂಪಾಯಿ ಡಿವೈಡೆಡ್ ಬೈ 4. ನೀವು ಬೇಸ್ಮೆಂಟ್ ಹಾಕಿದಾಗ 25,000 ರೂಪಾಯಿ 28,000 ರೂಪಾಯಿ ರಿಲೀಸ್ ಮಾಡ್ತಾರೆ. ಅದಾಗಿದ್ಮೇಲೆ ಗೋಡೆ ಕಟ್ಟಬೇಕಾದ್ರೆ 28,000 ರೂಪಾಯಿ ರಿಲೀಸ್ ಮಾಡ್ತಾರೆ. ಛತ್ ಹಾಕ್ಬೇಕಾದ್ರೆ 28,000 ರೂಪಾಯಿ ರಿಲೀಸ್ ಮಾಡ್ತಾರೆ. ಅನಿಲ್ 1,32,000 25,000 ಹೇಳಿದ್ರಲ್ಲ, ಅದಕ್ಕಿಂತ ಕಡಿಮೆನೇ ಇದೆ ಅಂತ. ಒಂದು ನಿಮಿಷ, I'll come to the entire conclusion. ಈಗ ಇದನ್ನ ಸ್ಯಾಂಕ್ಷನ್ ಮಾಡುವಂತದ್ದು ಗ್ರಾಮ ಪಂಚಾಯತಿಯಿಂದ ಬೇಸ್ಡ್ ಆನ್ ಡೆವಲಪ್ಮೆಂಟ್ ಇಂಜಿನಿಯರ್ ತಗೊಂಡೋಗಿ ಅವರಿಗೆ ಚೆಕ್ ಕೊಡ್ತಾನೆ. ಇಲ್ಲಿ ವೇರ್ ಇಸ್ ದ ಮಿನಿಸ್ಟರ್ ಇನ್ವಾಲ್ವ್ಡ್? Where is the minister involved? Correct. Where is the flaw in the... See, ಇಲ್ಲಿ ನಾವು ಏನಂತಂದ್ರೆ we are just ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರೆ ಸರ್. ಬಿ ಆರ್ ಪಾಟೀಲ್ ಹೇಳಿರೋದೇನು ಅಲ್ಲ, ಯು ಆರ್ ರೈಟ್ ಸರ್. ಅವರಿಗೆ ನಾನು ಹೇಳ್ತೀನಿ ಒಂದಿದೆ ಸರ್. ಒಂದ್ ನಿಮಿಷ. ಉತ್ತರ ಕರ್ನಾಟಕದವರು ಒಂದು ಗಾದೆ ಮಾತನ್ನ ಈ ವಿಷಯ ಬಂದಾಗ್ಲೆಲ್ಲ ಬಹಳ ಬೇಜಾರಾಗೋಟ್ ಸಲ ಹೇಳಿದೆ ನಾನು. ಊರು ಸುಟ್ರು ಹನುಮಪ್ಪ ಹೊರಗೆ ಅಂತಾರೆ ನಮ್ಗೆ. ಅಲ್ಲಲ್ಲ, ವಾಲ್ಮೀಕಿ ಹಗರಣ ಆಗತ್ತೆ, ಏನ್ ಸಂಬಂಧ? ಅಜಿತ್ ಒಂದ್ ನಿಮಿಷ ಹೇಳ್ತೀನಿ. ಸಿ, ಎಲ್ಲರಿಗೂ ಸರಿಸುಮಾರು 5,000, 6,000, 7,000, 10,000 ಮನೆಗಳು ಡಿಮಾಂಡ್ ಇದೆ. ಕಳೆದ 5 ವರ್ಷಗಳಲ್ಲಿ ಒಂದೇ ಒಂದು ಮನೆಯನ್ನ ಬಿಡುಗಡೆ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ, JDS ಒಂದು. ಆಮೇಲೆ ನಾವು 2 ಲಕ್ಷ 3 ಲಕ್ಷ ಕೋಟಿ ಬಜೆಟ್ ನಾವು ಅನೌನ್ಸ್ ಮಾಡಿದಾಗ ಅಟ್ಲೀಸ್ಟ್ ನಾವು 58,000 ಕೋಟಿ ಅಪಾರ್ಟ್ ಫ್ರಮ್ ದ ಸ್ಯಾಲರೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 58,000 ಕೋಟಿನ ನಾವು ತಗೊಂಡೋಗಿ ಜನರಿಗೆ ವೆಲ್ಫೇರ್ ಸ್ಕೀಮ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ 5 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ್ದಾದ್ರು ದುಡ್ಡು ಖರ್ಚು ಮಾಡಿದ್ದಾರೆ, JDS ಅವ್ರು ಯಾವ್ದಾದ್ರು ದುಡ್ಡು ಖರ್ಚು ಮಾಡಿದ್ದಾರೆ, ಅಕೌಂಟಬಿಲಿಟಿ ಬೇಕಲ್ವಾ? ಸಿ, there was a 58,000 crores. Yes. Where did that money gone? ನೀವು ಸುವರ್ಣ ನ್ಯೂಸ್ ನ ಸ್ಟುಡಿಯೋದಲ್ಲಿ ನೇರ ಸಂಪರ್ಕದಲ್ಲಿ ಕುಳಿತು ನನ್ನನ್ನ, ಪ್ರಶಾಂತ್, ಅಲ್ಲ ಸರ್, ಚಂದ್ರಶೇಖರ್, ಗಂಗಾಧರ ಮೂರ್ತಿ ಅವ್ರನ್ನ ಮತ್ತು ಸುವರ್ಣ ನ್ಯೂಸ್ ನ ಲಕ್ಷಾಂತರ ವೀಕ್ಷಕರನ್ನ ಕನ್ವಿನ್ಸ್ ಮಾಡುವ ಹಾಗೆ
B.R. ಪಾಟೀಲ್ರನ್ನ ರಾಜು ಕಾಗೆ ಅವ್ರನ್ನ ಸರ್, convince of ಮಾಡಿ course, ಮುಗಿದೋಯ್ತಪ್ಪ. ಸರ್, ಮುಗಿದೋಯ್ತು. ಅಲ್ಲಲ್ಲ, B.R. ಪಾಟೀಲ್ ಈ ವಿಷಯ ಯಾಕಿರ್ತಿತ್ತು ಹೇಳಿ? B.R. ಪಾಟೀಲ್ನ ಕನ್ವಿನ್ಸ್ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಪಾರ್ಟಿಯ ಹೈಕಮಾಂಡ್ ಇದೆ, ಮಾಡ್ತಾರೆ. ಬಟ್ ನಾನ್ ಆಸ್ ಅ ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಐ ಹ್ಯಾವ್ ಟು ಕನ್ವಿನ್ಸ್ ಯು, ಐ ಹ್ಯಾವ್ ಟು ಆಸ್ ಬಿಕಾಸ್ ಯು ಆರ್ ದ ಪರ್ಸನ್ ಹೂ ಆರ್ ಸಪೋಸ್ ಟು ಆಸ್ಕ್ ಮಿ ದ ಕ್ವಶನ್. ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ಜನರು ಯಾರು ಫಲಾನುಭವಿಗಳಿದ್ದಾರೆ ಅವ್ರು ನಿರ್ಧಾರ ಮಾಡ್ತಾರೆ. ಈಗ ವಸತಿ ಇಲಾಖೆಯಿಂದ ಇದೇನು ಈ ಆಶ್ರಯ ಯೋಜನೆಗೆ ಬರೋಣಂತೆ, ಯಾರಿಗೆ ಸಿಗುತ್ತೆ ಆಶ್ರಯ ಅಂತ? ಯಾವುದು ಸರ್ ಈ ಆಶ್ರಯ ಯಾರಿಗೆ ಅಂತ? ಯಾವ ನಾಯಕತ್ವ ಬದಲಾವಣೆ ಸರ್? ನಾಯಕತ್ವದ ಬದಲಾವಣೆ ಈಗ ತಾನೇ ನಮ್ಮ ಮಾನ್ಯ ಡೆಪ್ಟಿ CMಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಯಾವುದೇ ತರದ ಚರ್ಚೆ ಆಗಿಲ್ಲ, ಇದ್ರ ಬಗ್ಗೆ ಚರ್ಚೆ ಬಹಿರಂಗವಾಗಿ ಎಲ್ಲೂ ಮಾಡಬೇಡಿ ಅಂತ ಹೇಳಿದ್ದಾರೆ. ಸರ್, ಇಟ್ ಇಸ್ ನಾಟ್ ದಟ್ ಮಾತಾಡಬಾರ್ದು ಅಂತಲ್ಲ, ಅವ್ರವ್ರ ಫಾಲೋವರ್ಸ್ಗಳು ಅವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬೈಕೆ ಸರ್ವೇ ಸಾಮಾನ್ಯ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಆದರೆ ಇದು ಬಹಿರಂಗವಾಗಿ ಮಾತಾಡೋದ್ರಿಂದ ಈ ಥರ ಮಾಧ್ಯಮಗಳಲ್ಲಿ ಚರ್ಚೆಗೆ ನಾವು ಈಡಾಗ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸಿ ಇಫ್ ದೇ ಹ್ಯಾವ್ ಸಮ್ ಕನ್ಸರ್ನ್. ಸರ್, ಎಂಡ್ ಆಫ್ ಮುಖ್ಯಮಂತ್ರಿನ ಮಾಡುವಂಥದ್ದು ಯಾರು ಸರ್? ಶಾಸಕಾಂಗ ಸಭೆ, ಶಾಸಕರೆಲ್ಲ ಯಾರನ್ನ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ. ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ರು, ಇಕ್ಬಾಲ್ ಹುಸೇನ್ರು ಮಾತಾಡಿದ್ರು. ನೋಟಿಸ್ ಇಕ್ಬಾಲ್ ಹುಸೇನ್ರು ಒಬ್ಬರಿಗೆ ಕೊಟ್ಟಿದ್ದಾರೆ. ಅಲ್ಲಲ್ಲ, ಬಾಲಕೃಷ್ಣ ಅವರು ಯಾವ ವಿಚಾರದ ಮೇಲೆ ಹೆಂಗ್ ಯಾವ ವಿಚಾರ ಅಲ್ಲ, ಅಲ್ಲಲ್ಲ ಆಸ್ ಇಟ್ ಈಸ್ ಮಾತಾಡಿದ್ದಾರೆ. ತೋರಿಸ್ಲಾ? ಅಲ್ಲ ಸರ್, ಅಲ್ಲಲ್ಲ, ಅಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ನಾನು ಹೇಳ್ತೀನಿ. ನಿನ್ನೆ 9 ಜನನ ಮೀಟ್ ಮಾಡಿದ್ದಾರೆ ಅಜಿತ್. ಐ ವಾಸ್ ಇನ್ KPCC ಫ್ರಮ್ ಲಾಸ್ಟ್ 2 days. ನಿನ್ನೆ ನಾನು 11:30 ತನಕ ಸುರ್ಜೇವಾಲ ಅವ್ರ ಜೊತೆಗೆ ಇದ್ದೆ. ನಿನ್ನೆ 9 ಜನನ ಕರೆಸಿ ಮಾತಾಡಿದ್ದಾರೆ. ಇವತ್ತು ಸರಿಸುಮಾರು ಮೈಸೂರು ಭಾಗ ಮತ್ತು ಒಂದು 20-25 ಜನರನ್ನ ಮಾತಾಡಿಸಿದ್ದಾರೆ. ಇಲ್ಲೇನಾಗಿದೆ ಅಂದ್ರೆ ಕೆಲವೊಂದು ಮಿನಿಸ್ಟರ್ಸ್, ಕೆಲವೊಂದು MLAಗಳು ನಮ್ಗೆ ಈ ತರದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ಕೊಂಡಿರೋದ್ರ ತಪ್ಪಿಲ್ಲ. ಬಟ್ ಅದನ್ನ ಬಹಿರಂಗವಾಗಿ ಹೇಳೋದ್ರಿಂದ ವಿ ವಿಲ್, ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿದು ತೋರ್ಸಕ್ ಬೇಕಾದಷ್ಟಿದೆ ನಮಗೆ. ನಾವ್ ಇಂಥ ಟೈಮ್ ಅಲ್ಲಿ ವಿ ಶುಡ್ ನಾಟ್ ಕಮ್ ಇನ್ ಟು ದ ಇದು ಅಂತ ನೆಗೆಟಿವ್ ಇಂಪ್ರೆಷನ್ ಅಂತ ಅಷ್ಟೇ ಬಿಟ್ರೆ, ಅದ್ರ ಎಂಡ್ ಆಫ್ ದಿ ಡೇ ವಿ ಹ್ಯಾವ್ ಇಂಟರ್ನಲ್ ಫ್ರೀಡಮ್. ಅವ್ರು ಹೇಳ್ಕೊಳ್ಳಿ, ತಪ್ಪಿಲ್ಲ. ಬಹಿರಂಗವಾಗಿ ಹೇಳುವಂತದ್ದು ಬೇಡ ಅನ್ನೋದು ನಮ್ಮ ಹೈಕಮಾಂಡಿನ ಮನವಿ ಅಷ್ಟೇ. ಮಾಗಡಿ ಬಾಲಕೃಷ್ಣರಿಗೆ ಕೊಡ್ಲಿಲ್ಲ, ಇಕ್ಬಾಲ್ ಹುಸೇನ್ ನೋಟಿಸ್ ಕೊಡಿ. ಸರ್, ಇಲ್ಲ, ಮಾಗಡಿ ಬಾಲಕೃಷ್ಣ ಅವ್ರು ಇನ್ನು KPCC ಬಂದಿಲ್ಲ. KPCC ಬಂದಿಲ್ಲ. ಅವ್ರಿಗೆ ಏನ್ ಬಂದಿಲ್ಲ? ಅವ್ರು ಇನ್ನೂ ಬಂದು KPCC ಬಂದು ಮಾತಾಡಿಲ್ಲ. ಮಾಧ್ಯಮದ ಎದುರಿಗೆ ಹೇಳಿಕೆ ಕೊಟ್ಟಿದ್ರ ಈಗ ಮೇ ಬಿ ಈ ಪರ್ಟಿಕ್ಯುಲರ್ ನೋಟಿಸ್ ಇಂದ ಎಲ್ಲರೂ ಅಲರ್ಟ್ ಆಗ್ತಾರೆ ಅಂತ ಹೇಳಿ ಭಾವಿಸ್ಕೊಳ್ತೀನಿ ನಾನು. ಅದಕ್ಕೆ ಇಕ್ಬಾಲ್ ಹುಸೇನ್ರೇ ಬೇಕಾಗಿತ್ತ ನಿಮಗೆ? ಅಲ್ಲ, ಓಕೆ, ನಾನು BJP ಅವರಾಗಿದ್ರೆ ಬೇರೆ ಏನೋ ಪ್ರಶ್ನೆ ಕೇಳ್ಬೋದಾಗಿತ್ತು. ನೀವು ಕಾಂಗ್ರೆಸ್ನವ್ರು, ನಿಮ್ಮ ನಂಗೆ ಕೇಳೋಕ್ಕಾಗಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋರಿಗೆ ನೋಟಿಸು, ಸಿದ್ದರಾಮಯ್ಯನವ್ರು ಬದಲಾವಣೆ ಆಗೋದಿಲ್ಲ ಅನ್ನೋರ್ಗೂ ನೋಟಿಸ್ ಕೊಡ್ತೀರಾ? ಅದಿಲ್ಲ, ಅದೇನಿಲ್ಲ, ಅದು ದಟ್ ಈಸ್ ಇನ್ ಪಾರ್ಟಿ ಲೈನ್ ಅಂತನಾ ಸರ್? ಹಂಗಿಲ್ಲ. ಈಗ ಸಿದ್ದರಾಮಯ್ಯನವರ ಸರ್, ಇಲ್ಲ. ಸಿ, ಇಟ್ ಈಸ್ ವೆರಿ ಕ್ಲಿಯರ್ಲಿ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಯಾವುದೇ ತರದ ಚರ್ಚೆಗಳು ಪರ ಅವ್ರ ವಿರೋಧ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಮಾಧ್ಯಮಗಳ ಮುಂದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರೆ ನಾವು ನೋಟಿಸ್ ಕೊಡಲ್ಲ, DK ಶಿವಕುಮಾರ್ ಅವ್ರು ಪರವಾಗಿ ಮಾತಾಡಿದ್ರೆ ನೋಟಿಸ್ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಿನ್ನೆ ಸಹ ಇಬ್ರು ಕೈ ಹಿಡ್ಕೊಂಡು ಮಾಧ್ಯಮಗಳ ಮುಂದೆ, ಎಲ್ಲಾ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಸುರ್ಜೇವಾಲಾ ಅವರು, ಅಭಿಷೇಕ್ ದತ್ ಅವರು ಮತ್ತೆ ಸುರ್ಜೇವಾಲಾ ಅವರು ಇದ್ದಾಗೂ ಸಹ ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ದ ಲೀಡರ್ ಚೇಂಜ್ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ವಿಜಯೇಂದ್ರ ಅವ್ರದ್ದು ಏನಾದ್ರು ಇಂಪಾರ್ಟೆಂಟ್ ಚರ್ಚೆ ಇದ್ರೆ ಮಾಡಬೇಕು ಅಂತ ಹೇಳಿ ತಮ್ಮ ಹತ್ರ ಒಂದು ಮನವಿ. ವಿಜಯೇಂದ್ರ ಅವ್ರದ್ದು ಏನೋ ಒಂದು ಬಾಂಬ್ ಇದೆ ಅಂತ ಕೇಳ್ಪಟ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.